ಇಲ್ಲಿ BCM ಹಾಸ್ಟೆಲ್ ಅರ್ಜಿ ಕುರಿತು ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ಗೆ ಬಂದಿದ್ದೀನಿ. ಇಲ್ಲಿ ಮೋರ್ ಅಂತ ಕ್ಲಿಕ್ ಮಾಡಿದಾಗ ಯಾವುದೇ ರೀತಿ ಹಾಸ್ಟೆಲ್ ಕುರಿತು ಅಪ್ಡೇಟ್ ಬಂದಿಲ್ಲ, ಬಟ್ ನಿಮಗೊಂದು ಇಂಪಾರ್ಟೆಂಟ್ ಮಾಹಿತಿ ಇದೆ, ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಪ್ರೋಸೆಸ್ಸು ಇನ್ನೂ ಲೇಟ್ ಆಗ್ಬೋದು. ಯಾಕಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಆ್ಯಂಡ್ ಪ್ರೀ ಮೆಟ್ರಿಕ್ ಇನ್ನೇನು ಪ್ರಾರಂಭವಾಗುತ್ತೆ, ಡೋಂಟ್ ವರಿ. ನೋಡಿ, ಈ ಒಂದು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇರತಕ್ಕಂಥದ್ದು. ಅದೇನಪ್ಪ ಅಂದರೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ. 2024-25ನೇ ಸಾಲಿಗೆ ಅಂದರೆ ಈ ವರ್ಷ ನಿಮಗೆ ಶಾರ್ಟ್ಕಟ್ಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಯಾಕಂದರೆ ಇದು ಇನ್ಫಾರ್ಮೇಷನ್ ಭಾಳ ಇದೆ. ಈ ವರ್ಷದಿಂದ ನೋಡಿ 100 ಹೊಸ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಪ್ರಾರಂಭ ಆಗ್ತವೆ. ಅದು ಎಂಥ ಪೋಸ್ಟ್ ಮೆಟ್ರಿಕ್ ಅಂದರೆ ನೋಡಿ 100 ಸಂಖ್ಯಾಬಲದ ನೋಡಿ ಹೊಸ 150 ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಪ್ರಾರಂಭ ಆಗ್ತಾಯಿದ್ದಾವೆ. ಅದು ಎಂಥ ಒಂದು ಹಾಸ್ಟೆಲಿಗೆ 100 ಹೊಸ ವಿದ್ಯಾರ್ಥಿಗಳ ಒಂದು ಪ್ರವೇಶಾತಿ. ಅರ್ಥ ಆಯ್ತಾ ನಾನು ಹೇಳಿದ್ದು? 100 ಹೊಸ ಪೋಸ್ಟ್ ಮೆಟ್ರಿಕ್ ನೋಡಿ 150 ಹೊಸ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಸ್ಟಾರ್ಟ್ ಆಗ್ತವೆ. ಒಂದು ಹಾಸ್ಟೆಲ್ಗೆ 100 ವಿದ್ಯಾರ್ಥಿಗಳು. ಅರ್ಥತೆ? ಈಗ ತಗೋಣ. ಇಲ್ಲಿ ಮತ್ತೆಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ 100 ಸಂಖ್ಯಾಬಲದ ಒಂದು ಹಾಸ್ಟೆಲ್ ಸ್ಟ್ರೆಂತ್ ಎಷ್ಟು? 100. ಮೆಟ್ರಿಕ್ ನಂತರದ ಹಾಸ್ಟೆಲ್ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಲೇ ಪ್ರಾರಂಭ ಆಗ್ತವೆ. ಅದರಲ್ಲಿ 75 ಬಾಯ್ಸ್ ಹಾಸ್ಟೆಲ್, 75 ಲೇಡೀಸ್ ಹಾಸ್ಟೆಲ್. ಪೋಸ್ಟ್ ಮೆಟ್ರಿಕ್ 75 ಬಾಯ್ಸ್ ಹಾಸ್ಟೆಲ್, ಪೋಸ್ಟ್ ಮೆಟ್ರಿಕ್ 75 ಲೇಡೀಸ್ ಹಾಸ್ಟೆಲ್ ಪ್ರಾರಂಭ ಆಗ್ತಾ ಇದ್ದಾವೆ. ಇದರಿಂದ ನಿಮಗೇನಾಗುತ್ತೆ, ಭಾಳಷ್ಟು ವಿದ್ಯಾರ್ಥಿಗಳಿಗೆ ಹೊಸ ಅವಕಾಶ ಸಿಗುತ್ತೆ. ಇಷ್ಟು ದಿನ ಹಾಸ್ಟೆಲ್ಗಳ ಸಂಖ್ಯೆ ಕಡಿಮೆ ಇತ್ತು. BCM ವಿದ್ಯಾರ್ಥಿಗಳ ಒಂದು ಪ್ರವೇಶಾತಿ ರಿಸಲ್ಟ್ ಏನಾಗ್ತಾಯಿತ್ತು, ಬಹಳ ಪರ್ಸೆಂಟೇಜ್ ನಿಲ್ತಿತ್ತು. ಬಟ್ ಈ ವರ್ಷದಿಂದ ಪರ್ಸೆಂಟೇಜ್ ಕಡಿಮೆ ನಿಲ್ಲುತ್ತೆ. ಯಾಕಂದರೆ ನೀವು 90 ಆದರೂ ಸರಿ, 80 ಆದರೂ ಸರಿ, ನಿಮ್ಮ ಒಂದು ಹಾಸ್ಟೆಲ್ ಸೆಲೆಕ್ಟ್ ಆಗೋ ಚಾನ್ಸಸ್ಸು ತುಂಬ ಇದೆ. ಯಾಕಂದರೆ ಈ ಒಂದು ಹೊಸ 150 ಹಾಸ್ಟೆಲ್ ಪ್ರಾರಂಭ ಆಗುತ್ತವೆ. ಅದರಿಂದಾಗಿ ಮತ್ತೆಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಿಮಗೆ ನೋಡಿ, ಇಲ್ಲಿ ಆ ಸರ್ಕಾರದಿಂದ ಆದೇಶ ಆಗಿದೆ ನೋಡಿ. ಏನಂತ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಡಿಪಾರ್ಟ್ಮೆಂಟ್ನಿಂದ. ಏನಂತ 100 ಸಂಖ್ಯಾಬಲದ 75 ಮೆಟ್ರಿಕ್ ನಂತರದ ಬಾಲಕಿಯರ ಹಾಸ್ಟೆಲು ಮತ್ತು 75 ಮೆಟ್ರಿಕ್ ನಂತರದ ಬಾಲಕರ ಹಾಸ್ಟೆಲ್ಗಳನ್ನು ಈ ವರ್ಷದಿಂದ ಪ್ರಾರಂಭ ಮಾಡಿದ್ದಾರೆ. ಅದು ನೋಡಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ್ಯಾವ ಜಿಲ್ಲೆಗೆ ಎಷ್ಟು ಹಾಸ್ಟೆಲ್ ಅನ್ನೋದನ್ನು ಕೂಡ ತಿಳ್ಕೊಂಡ್ಬಿಡಿ. ಇಲ್ಲೇ ಪ್ರತಿಯೊಂದು ಜಿಲ್ಲೆ ಮಾಹಿತಿ ಇದೆ ನೋಡಿ. ಬಾಗಲಕೋಟೆ ಬಾಯ್ಸ್ ಪೋಸ್ಟ್ ಮೆಟ್ರಿಕ್ ಬಾಯ್ಸ್ 4, ಪೋಸ್ಟ್ ಮೆಟ್ರಿಕ್ ಲೇಡೀಸ್ 4, ಒಟ್ಟು 8 ಹಾಸ್ಟೆಲ್ಗಳು. ಬೆಂಗಳೂರು ಗ್ರಾಮಾಂತರ 1 ಅಂದರೆ ಇದು ನೋಡಿ, ಇಲ್ಲಿ ತಿಳ್ಕೊಳ್ಳಿ ಫಸ್ಟು. ಇದು ಬಾಯ್ಸ್ ಹಾಸ್ಟೆಲ್ಲು, ಇದು ಲೇಡೀಸ್ ಹಾಸ್ಟೆಲ್, ಇದು ಟೋಟಲ್ ನೋಡಿ. ಬೆಂಗಳೂರು ಸಿಟಿ 7, ಬೆಳಗಾವಿ 4, ಬಳ್ಳಾರಿ 1, ಬೀದರ್ 1, ಅದೇ ರೀತಿ ಚಾಮರಾಜನಗರ ಬಾಲಕರದ್ದು 0, ಲೇಡೀಸ್ದು 1, ಚಿಕ್ಕಬಳ್ಳಾಪುರ 1, ಚಿಕ್ಕಮಗಳೂರು 1, ಚಿತ್ರದುರ್ಗ 1, ದಕ್ಷಿಣ ಕನ್ನಡ 2, ದಾವಣಗೆರೆ 4, ಧಾರವಾಡ 8, 7. ಯಾಕಂದ್ರೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ, ಅಲ್ಲಿ ಹಾಸ್ಟೆಲ್ಗೆ ಎಷ್ಟು ಅಪ್ಲಿಕೇಶನ್ ಬರ್ತವೆ, ಅದಕ್ಕಾಗಿ ಜಾಸ್ತಿ ಕೊಟ್ಟಿದ್ದಾರೆ. ಗದಗ 1, ಹಾಸನ 2, ಹಾವೇರಿ 2, ಕಲಬುರಗಿ 4, ಕೊಡಗು 1, ಕೋಲಾರ 1, ಕೊಪ್ಪಳ 5 ನೋಡಿ. ನಮ್ಮ ಕೊಪ್ಪಳ ಜಿಲ್ಲೆಗೆ ಹೊಸ 10 ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಬಂದಿರತಕ್ಕಂಥದ್ದು. ಅದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 5 ಬಾಯ್ಸ್ ಹಾಸ್ಟೆಲ್ ಪೋಸ್ಟ್ ಮೆಟ್ರಿಕ್ಕು, 5 ಲೇಡೀಸ್ ಹಾಸ್ಟೆಲ್ ಪೋಸ್ಟ್ ಮೆಟ್ರಿಕ್ಕು. ಅದೇ ರೀತಿ ಮಂಡ್ಯ 2, ಮೈಸೂರು 7, ರಾಯಚೂರು 2, ರಾಮನಗರ 2, ಶಿವಮೊಗ್ಗ 3, ತುಮಕೂರು 3, ಉಡುಪಿ 1, ಉತ್ತರ ಕನ್ನಡ 1, ವಿಜಯಪುರ 1, ಯಾದಗಿರಿ 1, ವಿಜಯನಗರ 1. ಒಟ್ಟು 75 ಬಾಯ್ಸು, 75 ಲೇಡೀಸ್ ಹಾಸ್ಟೆಲು, ಟೋಟಲ್ 150 ಹಾಸ್ಟೆಲು. ಒಂದು ಹಾಸ್ಟೆಲ್ ಸ್ಟ್ರೆಂತ್ ಬಂದುಬಿಟ್ಟು ಎಷ್ಟು? 100 ಸ್ಟ್ರೆಂತ್ ಆಗಿರುತ್ತೆ ನೋಡಿ. ವಿದ್ಯಾರ್ಥಿಗಳೇ, ಮೊದಲಿಗೆ ನಿಮಗೆ ಒಂದು ಮಾಹಿತಿ ಹೇಳಿದ್ದೆ, ಹಾಸ್ಟೆಲ್ ಅರ್ಜಿ ಲೇಟ್ ಆಗುತ್ತೆ ಅಂತ. ಯಾಕೆ ಅಂದರೆ ಈ ಒಂದು ಹೊಸ 150 ಹಾಸ್ಟೆಲ್ಗಳಿಗೆ ಬಿಲ್ಡಿಂಗ್ ಬೇಕಾಗುತ್ತೆ. ಬಿಲ್ಡಿಂಗ್ ಬೇಕು. ಅದಕ್ಕಾಗಿ ಬಾಡಿಗೆ ಕರೆದು ಬಿಲ್ಡಿಂಗ್ ಹಿಡಿತಾರೆ. ಬಿಲ್ಡಿಂಗ್ ತೆಗೆದುಕೊಂಡು ತದನಂತರ ಹಾಸ್ಟೆಲ್ಗಳಿಗೆ HIC ಕೋಡ್ ಅಂತ ಕೊಡ್ತಾರೆ. ಅಂದರೆ ಹಾಸ್ಟೆಲ್ ಇನ್ಫಾರ್ಮೇಷನ್ ಕೋಡ್ ಅಂತ, ಹಾಸ್ಟೆಲ್ ಐಡೆಂಟಿಫಿಕೇಷನ್ ಕೋಡ್ ಅಂತ ಅಂದೇಳಿ ಕೊಡ್ತಾರೆ. ಅದು ಕೊಟ್ಟ ನಂತರ ಏನು ಮಾಡ್ತಾರೆ, ಈ ಒಂದು ಹಾಸ್ಟೆಲ್ ಅರ್ಜಿ ಪ್ರಾರಂಭವಾಗುತ್ತಲ್ಲ, SHPಯಲ್ಲಿ ಆಗಲಿ ಅಥವಾ HMS ಅಲ್ಲೇ ಆಗಲಿ, ಒಟ್ಟು ಯಾವುದೇ ಒಂದು ಸರ್ವರ್ನಲ್ಲಿ ಆಗುತ್ತೆ. ಆದಾಗ ಹಾಸ್ಟೆಲಿಗೆ ಒಂದು ಕೋಡ್ ಕೊಟ್ಟು ಅದನ್ನಲ್ಲಿ ಕಾಣಿಸ್ಬೇಕು. ಈ ವರ್ಷದಿಂದ ಇಷ್ಟು ಹಾಸ್ಟೆಲ್ ಹೊಸದಾಗಿ ಅಂದರೆ ಆಗಿದ್ದಾವೆ, ನೀವು ಅರ್ಜಿ ಸಲ್ಲಿಸಿ ಅಂತ ಕೊಡಬೇಕಾಗುತ್ತೆ. ಹಾಗಾಗಿ ಈ ಒಂದು ಪ್ರೋಸೆಸ್ ಲೇಟ್ ಆಗುತ್ತೆ. ಅರ್ಥ ಆಯ್ತಾ? ಹೊಸ ಹಾಸ್ಟೆಲ್ ಪ್ರಾರಂಭ ಆಗ್ಯವು, ಆ ಹೊಸ ಹಾಸ್ಟೆಲ್ ನಿಮ್ಗೆ ಆನ್ಲೈನ್ ಅರ್ಜಿಯಲ್ಲಿ ಕಾಣಿಸ್ಬೇಕಲ್ವ, ಅದಕ್ಕಾಗಿ ಪ್ರೋಸೆಸ್ ಲೇಟ್ ಆಗುತ್ತೆ ಇಷ್ಟೇ. ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ, ಈ ಒಂದು ಹಾಸ್ಟೆಲ್ ಅರ್ಜಿ ಪ್ರಾರಂಭವಾಗೋದ್ರಿಂದ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಹೆಂಗೆ? 150 ಹಾಸ್ಟೆಲ್ಲು, ಒಂದು ಹಾಸ್ಟೆಲ್ಗೆ 100 ಸ್ಟ್ರೆಂತ್ ಅಂದರೆ
ಸುಮಾರು 15,000 ಹೊಸ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗೆ ಅವಕಾಶ ಸಿಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಈ ದಿನ 90% ಅಬೋವ್ 95 85% ಇದ್ದರೆ ಹಾಸ್ಟೆಲ್ ಸಿಗ್ತಿತ್ತು. ಇನ್ಮೇಲೆ ಹಂಗಲ್ಲ, ನೀವು ಅಬೋವ್ 70 ಇದ್ದರೂ ಕೂಡ ಅವಕಾಶ ಸಿಗೋ ಚಾನ್ಸಸ್ ಇದೆ. ಯಾಕಂದರೆ ಹೊಸ ಹಾಸ್ಟೆಲ್ಗಳ ಸಂಖ್ಯೆ ತುಂಬ ಹೆಚ್ಚಾಗಿದೆ. ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಈ ಒಂದು ಹೊಸ ಹಾಸ್ಟೆಲ್ ಮತ್ತು ಯಾವುದೇ ಹಾಸ್ಟೆಲ್ಗಳ ಅರ್ಜಿ ಪ್ರಾರಂಭವಾದ ತಕ್ಷಣ ನಾವು ನಮ್ಮ NSK ಟೆಕ್ ನ್ಯೂಸಲ್ಲಿ ಅರ್ಜಿ ಪ್ರಾರಂಭವಾದ ತಕ್ಷಣ ಅಪ್ಡೇಟ್ ಮಾಡ್ತೀವಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಏನು ಗೊತ್ತಾಗುತ್ತಪ್ಪ ಅಂದರೆ ವಿದ್ಯಾರ್ಥಿಗಳಿಗಂತೂ ಗುಡ್ ನ್ಯೂಸೇ. ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗುತ್ತೆ. ಇದು ಭಾಳಷ್ಟು ಹೆಲ್ಪ್ ಕೂಡ ಆಗುತ್ತೆ ಅಂತ ಹೇಳ್ತಾ, ನೋಡಿ ಈ ಮಾಹಿತಿ ಇಷ್ಟ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡು ಮತ್ತು ಇತರರಿಗೆ ಈ ಚಾನಲ್ ಬಗ್ಗೆ ಕುರಿತು ತಿಳಿಸ್ಕೊಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಅಂತ ಹೇಳ್ತಾ, ನೋಡಿ ಈ ಹಾಸ್ಟೆಲ್ ಪ್ರೀ ಮೆಟ್ರಿಕ್ ಇವತ್ತು ಪ್ರಾರಂಭ ಆಗ್ಬೋದು ಅಥವಾ ನಾಳೆ ಪ್ರಾರಂಭವಾದ ತಕ್ಷಣ BCMದು ಅಪ್ಡೇಟ್ ಮಾಡ್ತೀನಿ. ಈ ಪೋಸ್ಟ್ ಮೆಟ್ರಿಕ್ ಬಂದುಬಿಟ್ಟು ಇವತ್ತಂತೂ ಈ ಅಪ್ಡೇಟ್ ಬಂದಿರತಕ್ಕಂಥದ್ದು. ನಿನ್ನೆ ತಾನೇ ಆರ್ಡರ್ ಆಗಿದೆ. ಅದು ನಿಮ್ಮ ಡೇಟ್ ನೋಡಿರ್ತೀರ, ಅಲ್ಲಿ ಜೂನ್ 18 ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.